ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ. 6 ವರ್ಷದ ಪುಟ್ಟ ಬಾಲಕಿ ತನ್ನ ಪ್ರೇಮಕ್ಕೆ ಅಡ್ಡಿಯಾದ್ಲು ಅನ್ನೋ ಕಾರಣಕ್ಕೆ ಹೆತ್ತ ತಾಯಿಯ ಕಣ್ಣು ಮುಂದೆನೇ ಆಕೆಯ ಪ್ರಿಯಕರ ಆ ಮಗುವನ್ನ ಭೀಕರವಾಗಿ ಹತ್ಯೆ ಮಾಡಿರುವಂತಹ ವಿಚಾರ ಇತ್ತಲ್ಲ, ಈ ಸುದ್ದಿ ಕೇಳಿದಾಗ ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ರು. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಟ್ ಪ್ರೆಸೆಂಟ್ ಆಗ್ತಾ ಇರುವಂತಹ ಬೆಳವಣಿಗೆ ಏನು? ಕೊಲೆಗೆ ಸಂಚು ರೂಪುಗೊಂಡಿದ್ದು ಹೇಗೆ? ಕೊಲೆ ಆದ ಬಳಿಕ ತಾಯಿ ಪ್ರಿಯಾಂಕಾ ತಲೆಮರೆಸ್ಕೊಂಡಿದ್ಲಲ್ಲ, ಆಕೆಯ ಟ್ರಾವೆಲ್ ಹಿಸ್ಟ್ರಿ ಹೆಂಗಿತ್ತು? ಪೊಲೀಸರು ಆಕೆಯನ್ನ ಪತ್ತೆ ಹಚ್ಚಿದ್ದ ರೀತಿ ಹೆಂಗಿತ್ತು? ಜೊತೆಗೆ ಆಕೆಯನ್ನ ಬಂಧಿಸಿ ಕರೆತಂದ ಬಳಿಕ ವಿಚಾರಣೆ ಆಗ್ತಾ ಇರುವಂತಹ ರೀತಿ ಹೇಗಿದೆ? ಈ ಕುರಿತ ಇನ್ಸೈಡ್ ಮಾಹಿತಿಯನ್ನ ಯಾವ ಚಾನೆಲ್ ಕೂಡ ನಿಮಗೆ ಕೊಟ್ಟಿರಲ್ಲ. ಅತಿ ದೊಡ್ಡ ಸುದ್ದಿಯನ್ನ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಪ್ರಮುಖವಾಗಿ 6 ವರ್ಷದ ಬಾಲಕಿ ವೆನಿಲ್ಲಾ ಕೊಲೆಗೆ ಸಂಬಂಧಪಟ್ಟಂತೆ ಇನ್ಸೈಡ್ ಮಾಹಿತಿ. ಹೆತ್ತ ತಾಯಿಯೇ ತನ್ನ ಕರುಳ ಕುಡಿಯನ್ನ ಕತ್ತು ಹಿಸುಕಿ ಸಾಯಿಸೋ ಮಟ್ಟಿಗೆ ಬಂದಿದ್ಲಾ? ಆಕೆಗೆ ಅಡ್ಡಿ ಹಾಕಿದ್ದೇನು? ಬೇಸರ ತರಿಸಿದ ವಿಚಾರ ಏನು? ಕೊಲೆ ಆದ ಬಳಿಕ ಏನಾಯ್ತು? ಕೊಲೆ ಆದ ಬಳಿಕ ಆಕೆ ತಲೆಮರೆಸ್ಕೊಂಡಿದ್ದು ಹೇಗೆ? ಎಲ್ಲೆಲ್ಲಿ ವಾಸ್ತವ್ಯ ಹೂಡಿದ್ಲು? ಪೊಲೀಸರು ಕಲೆ ಹಾಕಿರುವಂತಹ ಮಾಹಿತಿ, ಅಷ್ಟು ವಿಚಾರಗಳನ್ನ, ರಣರೋಚಕ ಸ್ಟೋರಿಯನ್ನ ಯಾವ ಚಾನಲ್ ಕೂಡ ನಿಮಗೆ ಕೊಟ್ಟಿರಲ್ಲ. ಬಟ್ ಅಷ್ಟು ಸುದ್ದಿಯನ್ನ, ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇದು ಗ್ಯಾರಂಟಿ ನ್ಯೂಸ್ನ ಅತಿ ದೊಡ್ಡ ಸುದ್ದಿ. ಪಾಪಿ ಪ್ರಿಯಾಂಕಾ ಮತ್ತು ಮೋಹನ್ಗೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ಗ್ಯಾರಂಟಿ ನ್ಯೂಸ್ನ ಅತಿ ದೊಡ್ಡ ಸುದ್ದಿ. ಪಾಪಿ ಪ್ರಿಯಾಂಕಾ ಮತ್ತು ಮೋಹನ್ಗೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಈ ಸುದ್ದಿ ಯಾವ ಚಾನೆಲ್ ನಲ್ಲೂ ಬಂದಿಲ್ಲ, ಯಾರಿಗೂ ಸಿಕ್ಕಿರೋದಕ್ಕೆ ಸಾಧ್ಯನೂ ಇಲ್ಲ. ಈ ಎಕ್ಸ್ಕ್ಲೂಸಿವ್ ವಿಚಾರದಲ್ಲಿ ನಾವ್ ಹೇಳಿದ್ವಿ ಅಂತ ಯಾರು ಕೂಡ ಹೇಳಂಗಿಲ್ಲ. ನಮ್ದೇ ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್, ಹೈಕಮಾಂಡ್ ಅಂತ ಕೂಡ ಹೇಳಂಗಿಲ್ಲ. ಇದು ನಮ್ಮ ಚಾನೆಲ್ಗೆ ಸಿಕ್ಕಿರುವ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಕೊಟ್ಟಿರುವ ಅತಿ ದೊಡ್ಡ ಸುದ್ದಿ ಇದು. ಪಾಪಿ ಪ್ರಿಯಾಂಕಾ ಮತ್ತು ಮೋಹನ್ ಮಗುವನ್ನ ಮರ್ಡರ್ ಮಾಡಿದ್ ಹೇಗೆ? ಮಗು ಮರ್ಡರ್ ನಂತರ ಇಬ್ರು ಏನೇನ್ ಮಾಡಿದ್ರು ಗೊತ್ತಾ? ಹೆಂಗಿತ್ತು ಆ ಖತರ್ನಾಕ್ ಪ್ಲಾನ್? ಎಸ್ಕೇಪ್ ಆಗಿದ್ದ ಪ್ರಿಯಾಂಕಾ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದು ಹೇಗೆ? ಜೂನ್ 5ರಿಂದ ಮೋಹನ್ ಮತ್ತು ಪ್ರಿಯಾಂಕಾ ಆಡಿರೋ ಅಸಲಿ ಆಟವನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಳಯಾಂತಕಿ ಪ್ರಿಯಾಂಕಾಳ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ನೀವ್ ಯಾರು ಕೂಡ ಊಹೆ ಮಾಡಿರೋದಕ್ಕೂ ಸಾಧ್ಯ ಇಲ್ಲ. ಯಾವ ಚಾನೆಲ್ಗಳು ಕೂಡ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಷ್ಟು ಇನ್ಸೈಡ್ ಮಾಹಿತಿಯನ್ನ ಕೊಟ್ಟಿರೋದಕ್ಕೂ ಸಾಧ್ಯ ಇಲ್ಲ. ಗ್ಯಾರಂಟಿ ನ್ಯೂಸ್ ಅತಿ ದೊಡ್ಡ ಸುದ್ದಿಯನ್ನ, ಅತಿ ಇನ್ಸೈಡ್ ಮಾಹಿತಿಗಳನ್ನ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಡ್ತಾ ಇದೆ. ಹಾಗಾದ್ರೆ ಪ್ರಳಯಾಂತಕಿ ಪ್ರಿಯಾಂಕಾಳ ಅಸಲಿ ಕತೆ ಏನು ಈ ಕೊಲೆ ಕೇಸಲ್ಲಿ? ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಳಯಾಂತಕಿ ಪ್ರಿಯಾಂಕಾಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಬೇರೆ ಚಾನೆಲ್ಗಳಲ್ಲಿ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ.
ನ್ಯೂಸ್ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ. ಪ್ರಳಯಾಂತಕಿ ಪ್ರಿಯಾಂಕಾಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಮಗು ಸಹಜ ಸಾವಲ್ಲ, ಮರ್ಡರ್ ಅಂತಿದ್ದೇ ಅಲರ್ಟ್ ಆದ್ರಂತೆ ಪ್ರಿಯಾಂಕಾ ಮತ್ತು ಮೋಹನ್. ಎಫ್ಐಆರ್ ಆಗ್ತಾ ಇದ್ದಂತೆ ಕೋರ್ಟ್ ಮೊರೆ ಹೋಗೋದಕ್ಕೆ ಇಬ್ರು ಕೂಡ ಪ್ಲಾನ್ ಮಾಡ್ತಾರೆ. ಅಯ್ಯೋ ಗೊತ್ತಾಗ್ಬಿಡ್ತಲ್ಲ ಅಂತ ಜೂನ್ 5ರಂತೂ ಆಂಟಿಸಿಪೇಟರಿ ಬೇಲ್ಗೆ ಮೊರೆ ಹೋಗ್ತಾರೆ. ಕೋರ್ಟ್ಗೆ ಹಾಜರಾಗಿದ್ದ ಪ್ರಿಯಾಂಕಾ ಮತ್ತು ಪ್ರಿಯತಮ ಮೋಹನ್ ಇಬ್ರು ಕೂಡ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಇಬ್ಬರ ಮೇಲೂ ಹದ್ದಿನ ಕಣ್ಣಿಟ್ಟಿರ್ತಾರೆ ಕಾಡುಗೋಡಿ ಪೊಲೀಸರು. ನೋಡ್ತಾ ಇದ್ದಂತೆ ಎಲ್ಲರ ಕಣ್ತಪ್ಪಿಸಿ ಕೋರ್ಟ್ನಿಂದ ಪ್ರಿಯಾಂಕಾ ಎಸ್ಕೇಪ್ ಆಗಿರ್ತಾಳೆ. ಅಲ್ಲಿಯೇ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದ ಪ್ರಿಯಕರ ಮೋಹನ್. ಪೊಲೀಸರ ಕಣ್ತಪ್ಪಿಸಿ ಪಾಪಿ ಪ್ರಿಯಾಂಕಾ ಎಲ್ಲಿಗೆ ಹೋಗಿದ್ದು ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಿಯಾಂಕಾ ಎಸ್ಕೇಪ್ ಆದ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅದಕ್ಕೆ ಹೇಳಿದ್ದು ಬೇರೆ ಚಾನೆಲ್ ಅಲ್ಲಿ ಈ ಸುದ್ದಿಯನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಜಸ್ಟ್ ಆ ಬಾಲಕಿಯ ಕೊಲೆ, ತದನಂತರದಲ್ಲಿ ಆಕೆ ಎಸ್ಕೇಪ್, ಆಕೆಯ ಬಂಧನ ಮಾತ್ರ ಬಹುತೇಕರಿಗೆ ಗೊತ್ತಿದೆ. ಬಟ್ ಕೊಲೆಯಾದ ಬಳಿಕ ಆಕೆ ಹೇಗೆ ತಪ್ಪಿಸ್ಕೊಂಡ್ಲು, ಇದ್ದಿದ್ದು ಎಲ್ಲಿ, ಆಕೆಯ ಟ್ರಾವೆಲ್ ಹಿಸ್ಟ್ರಿ, ಇಂಚಿಂಚು ಮಾಹಿತಿಯನ್ನ ಪ್ರಿಯಾಂಕಾಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಅತಿ ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋರ್ಟ್ನಿಂದಲೇ ಎಸ್ಕೇಪ್ ಆಗಿರ್ತಾಳೆ ಪ್ರಿಯಾಂಕಾ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಳಯಾಂತಕಿ ಪ್ರಿಯಾಂಕಾಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತ್ರ. ಕೋರ್ಟ್ನಿಂದ ಪೊಲೀಸರ ಕಣ್ತಪ್ಪಿಸಿ ಮೆಜೆಸ್ಟಿಕ್ಗೆ ಪ್ರಿಯಾಂಕಾ ನೇರವಾಗಿ ಬಂದಿರ್ತಾಳೆ. ಮೆಜೆಸ್ಟಿಕ್ ನಿಂದ ನೇರವಾಗಿ ಮೈಸೂರಿಗೆ ಪ್ರಿಯಾಂಕಾ ಅಲ್ಲಿಂದ ಹೊರಟಿರ್ತಾಳೆ. ಮೈಸೂರಿನಲ್ಲೇ ಒಂದೇ ದಿನ ಇದ್ದು ಸ್ನೇಹಿತನಿಗೆ ಫೋನ್ ಮಾಡ್ತಾಳೆ ಪ್ರಿಯಾಂಕಾ. ಅದಕ್ಕೂ ಕಾರಣ ಇದೆ. ನಾನು ಸ್ವಲ್ಪ ಕಷ್ಟದಲ್ಲಿ ಇದ್ದೀನಿ, ಹುಷಾರಿಲ್ಲ, ನನಗೆ ರೆಸ್ಟ್ ಬೇಕು ಅಂತ ಸ್ನೇಹಿತನ ಮೊರೆ ಹೋಗ್ತಾಳೆ. ಅಸಲಿ ವಿಷಯ ಮುಚ್ಚಿಟ್ಟು ಫ್ರೆಂಡ್ಗೆ ಬೇರೆ ಕಥೆಯನ್ನ ಕಟ್ಟಿ ಹೇಳ್ತಾಳೆ. ಸ್ನೇಹಿತನ ಮುಖಾಂತರ ಸಕಲೇಶ್ಪುರದ ರೆಸಾರ್ಟ್ ನಲ್ಲಿ 3 ದಿನ ತಂಗಿರ್ತಾಳೆ ಪ್ರಿಯಾಂಕಾ. ನಂತರ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಶನಿವಾರ ಸಂತೆಯ ಸ್ನೇಹಿತನ ಮನೆಗೆ ಹೋಗ್ತಾಳೆ. ಅಕೌಂಟ್ ನಲ್ಲಿ ದುಡ್ಡಿದ್ರು ಕೂಡ ಎಲ್ಲೂ ಅದನ್ನ ಸ್ವೈಪ್ ಮಾಡದೆ ಪ್ರಿಯಾಂಕಾ ವಾಸ್ತವ್ಯ ಹೂಡ್ತಾಳೆ. ಅಕೌಂಟ್ ನಲ್ಲಿ 10 ಲಕ್ಷ ಇದ್ರೂ ಕೂಡ ಒಂದೇ ಒಂದು ರೂಪಾಯಿ ಎಲ್ಲೂ ಕೂಡ ಆಕೆ ಡ್ರಾ ಮಾಡಲ್ಲ. ಡೆಬಿಟ್ ಕಾರ್ಡ್ ನ ಸ್ವೈಪ್ ಮಾಡಿದ್ರೆ ಮಾಹಿತಿ ಗೊತ್ತಾಗುತ್ತೆ ಪೊಲೀಸರಿಗೆ. ಯಾಕಂದ್ರೆ ಆಕೆ ಓದಿದ್ದು LLB, ಲಾ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಪ್ರಿಯಾಂಕಾ. ಹೀಗಾಗಿ ತನ್ನ ಸ್ನೇಹಿತನ ಮನೆಯಲ್ಲಿ ಉಳ್ಕೊಂಡ್ರೆ ಸೇಫ್, ದುಡ್ಡು ಖರ್ಚಾಗಲ್ಲ, ನಾನು ಯಾರ ಕೈಗೂ ಕೂಡ ಸಿಕ್ಕಾಕೊಳ್ಳಲ್ಲ ಅಂತ ಆಕೆ ಪ್ಲಾನ್ ಮಾಡ್ತಾಳೆ. ಲ್ಯಾಂಡ್ ಲೇವಾದೇವಿ ವಿಚಾರದಲ್ಲೂ ಪ್ರಿಯಾಂಕಾಗೆ ಪರಿಚಯ ಆಗಿದ್ರಂತೆ. ಆ ಫ್ರೆಂಡ್ ಮನೆಯಲ್ಲಿ ಇದ್ದಿದ್ದು ಕೇವಲ ಆ ವ್ಯಕ್ತಿಯ ತಾಯಿ ಮಾತ್ರ. ಶನಿವಾರ ಸಂತೆಗೆ ಆಕೆಯನ್ನ ಮನೆಗೆ ಕಳಿಸಿ ಬೆಂಗಳೂರಿನಲ್ಲೇ ಇದ್ದಂತೆ ಸ್ನೇಹಿತ. ನಂತರ ಆ ಸ್ನೇಹಿತನಿಗೆ ಹಾಗೂ ಆತನ ತಂದೆ ತಾಯಿಗೆ ವಿಷಯ ಗೊತ್ತಾಗಿದ್ದು ಹೇಗೆ? ಪೊಲೀಸರಿಗೆ ಪ್ರಿಯಾಂಕಾ ಶನಿವಾರ ಸಂತೆಯಲ್ಲಿರೋ ವಿಚಾರ ತಿಳಿದಿದ್ದು ಹೇಗೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಿಯಾಂಕಾ ಎಸ್ಕೇಪ್ ಆದ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅಕೌಂಟ್ ನಲ್ಲಿ 10 ಲಕ್ಷ ಇದ್ರೂ ಕೂಡ ಡ್ರಾ ಮಾಡಿಲ್ಲ. ಕಾರಣ, ಡ್ರಾ ಮಾಡಿದ್ರೆ ಅದರ ಇಂಚಿಂಚು ಮಾಹಿತಿ ಪೊಲೀಸರಿಗೆ ಗೊತ್ತಾಗುತ್ತೆ ಅಂತ. ಇಷ್ಟೆಲ್ಲ ಆಕೆ ತಿಳ್ಕೊಂಡಿದ್ದಾಳೆ ಅನ್ನೋದಕ್ಕೆ ಕಾರಣ ಆಕೆ ಓದಿದ್ದು LLB ಓದೋದ ಮೇಲೆ ಲಾ ಪಾಯಿಂಟ್ಸ್ ಆಕೆಗೆ ಗೊತ್ತೇ ಇರುತ್ತಲ್ಲ. ಮೊಬೈಲ್ ಯೂಸ್ ಮಾಡಿಲ್ಲ, ತದನಂತರದಲ್ಲಿ ಡೆಬಿಟ್ ಕಾರ್ಡ್ಗಳನ್ನ ಯೂಸ್ ಮಾಡಿಲ್ಲ, ಸ್ವೈಪ್ ಮಾಡಿ ದುಡ್ಡನ್ನ ಪಡ್ಕೊಂಡ್ರೆ ಎಲ್ಲಾ ಕಡೆ ಮಾಹಿತಿ ಸೋರಿಕೆ ಆಗುತ್ತೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸ್ನೇಹಿತ ಮನೆಯಲ್ಲಿ ಆಕೆ ವಾಸ್ತವ್ಯ ಹೂಡ್ತಾಳೆ. ಅಸಲಿ ಕಾರಣ ಹೇಳಲ್ಲ, ಬದಲಾಗಿ ಕಷ್ಟದಲ್ಲಿದ್ದೀನಿ, ಸ್ವಲ್ಪ ದಿನ ಉಳ್ಕೊಳ್ಳೋದಕ್ಕೆ ಸಮಯ ಬೇಕು, ಅವಕಾಶ ಬೇಕು ನಿಮ್ಮ ಮನೆಯಲ್ಲಿ ಅಂತ ಆಕೆ ಕೇಳ್ಕೊಂಡು ಸ್ನೇಹಿತನ ಮನೆಯಲ್ಲಿ ಉಳ್ಕೊಂಡಿರ್ತಾಳೆ. ಬಟ್ ಸ್ನೇಹಿತ ಜೊತೆಗಿರಲ್ಲ, ಬದಲಾಗಿ ತಂದೆ ತಾಯಿ ಇರ್ತಾರೆ. ಬಟ್ ಅವರಿಗೆ ಅಸಲಿ ವಿಚಾರ ಗೊತ್ತಾಗಿದ್ದು ಹೇಗೆ? ಜೊತೆಗೆ ಸ್ನೇಹಿತನ ಮನೆಯಿಂದ ಆಕೆ ಎಸ್ಕೇಪ್ ಆಗಿದ್ದು ಹೇಗೆ? ಎಲ್ಲಿಗೆ ಹೋದ್ಲು? ಪೊಲೀಸರಿಗೆ ಅಸಲಿ ವಿಚಾರ ಗೊತ್ತಾಗಿದ್ದು ಹೇಗೆ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ, ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುತ್ತೆ. ಪ್ರಳಯಾಂತಕಿ ಪ್ರಿಯಾಂಕಾ ಅಂತ ಅದಕ್ಕೆ ಕರೀತಾ ಇರೋದು. ಯಾಕಂದ್ರೆ ಆಕೆ ಮಾಡಿದ್ದು ಅಂತಿಂತ ಪ್ಲಾನ್ ಅಲ್ಲ. ಯಾವ ರೀತಿಯ ಪ್ಲಾನ್ಗಳು ವರ್ಕೌಟ್ ಆಗಿತ್ತು ಕೊಲೆ ನಂತರದಲ್ಲಿ ಅನ್ನೋದ್ರ ಇನ್ಸೈಡ್ ಮಾಹಿತಿಯನ್ನ, ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇದೇ ತಿಂಗಳು 5ನೇ ತಾರೀಕು ಮಗುವಿನ ಕೊಲೆ, ತದನಂತರದಲ್ಲಿ ನೇರವಾಗಿ ಮೈಸೂರಿಗೆ ಹೋಗ್ತಾಳೆ. ಮೈಸೂರಿಗೆ ಹೋದ ಬಳಿಕ ಆಕೆ ಎಲ್ಲೂ ಕೂಡ ಉಳ್ಕೊಳ್ಳಲ್ಲ. ಕಾರಣ,
ದುಡ್ಡು ಖರ್ಚು ಮಾಡೋದಕ್ಕೆ ಕೈಯಲ್ಲಿ ದುಡ್ಡಿಲ್ಲ, ಡೆಬಿಟ್ ಕಾರ್ಡ್ ಅಲ್ಲಿ ದುಡ್ಡಿದ್ರು ಕೂಡ ಡ್ರಾ ಮಾಡೋ ಪರಿಸ್ಥಿತಿ ಇಲ್ಲ. ಕಾರಣ ಡ್ರಾ ಮಾಡಿದ್ರೆ ಪೊಲೀಸರಿಗೆ ತಗ್ಲಾಕೊಳ್ತೀನಿ ಅನ್ನುವಂತಹ ಆತಂಕ ಆಕೆಗೆ ಇತ್ತು. ಹಾಗಾಗಿ ನೇರವಾಗಿ ಆಕೆ ಕರೆ ಮಾಡಿದೆ ತನ್ನ ಸ್ನೇಹಿತನಿಗೆ ಅಸಲಿ ಕಾರಣನೂ ಹೇಳಲ್ಲ ನೋಡಿ, ಯಾಕೆ ಕಷ್ಟದಲ್ಲಿದ್ದೀನಿ, ಹಾಗಾಗಿ ಸ್ವಲ್ಪ ಸಮಯ ನಿಮ್ಮ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾಳಂತೆ ಸ್ನೇಹಿತನಿಗೆ. ಅದನ್ನ ನಂಬಿರುವ ಸ್ನೇಹಿತ ಆಕೆಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾನೆ. ಜೊತೆಗೆ ಮನೆಯಲ್ಲಿ ತಂದೆ ತಾಯಿ ಮಾತ್ರ ಇದ್ದಿರೋದ್ರಿಂದ ಅಸಲಿ ಕಾರಣ ಬೇಗ ಗೊತ್ತಾಗಿರಲ್ಲ. 3 ದಿನ ಸ್ನೇಹಿತನ ಮನೆಯಲ್ಲಿರ್ತಾಳೆ. ತದನಂತರದಲ್ಲಿ ಆಗಿದ್ದೆಲ್ಲವೂ ಕೂಡ ಬೇರೆನೆ. ಹಾಗಾದ್ರೆ ಸ್ನೇಹಿತ ಮತ್ತು ಆತನ ತಂದೆ ತಾಯಿಗೂ ಈ ಅಸಲಿ ವಿಚಾರ, ನಿಜವಾದ ಕಾರಣ ಗೊತ್ತಾಗಿದ್ದು ಹೇಗೆ, ಗೊತ್ತಾದ ಬಳಿಕ ಆಗಿದ್ದೇನು, ಪೊಲೀಸರಿಗೆ ಪ್ರಿಯಾಂಕಾಳ ಬಗ್ಗೆ ಮಾಹಿತಿ ಕೊಟ್ಟಿದ್ಯಾರು, ಆಕೆಯ ಜಾಡು ಹಿಡಿದು ಆಕೆಯನ್ನು ಅರೆಸ್ಟ್ ಮಾಡಿ ಕರೆ ತರೋದಕ್ಕೆ ಪೊಲೀಸರಿಗೆ ಸಹಕಾರಿಯಾಗಿರುವಂತಹ ಅಂಶ ಏನು, ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಕೂಡ ಕೆಲ ಕ್ಷಣಗಳಲ್ಲಿ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಎನಿವೆ, 6 ವರ್ಷದ ಪುಟ್ಟ ಬಾಲಕಿ ತನ್ನ ಪ್ರೇಮಕ್ಕೆ ಅಡ್ಡಿಯಾದ್ಲು ಅನ್ನೋ ಕಾರಣಕ್ಕೆ ಆಕೆಯ ಕಣ್ಣು ಮುಂದೆಯೇ ಆಕೆಯ ಕತ್ತು ಹಿಸುಕಿ ಪುಟ್ಟ ಬಾಲಕಿಯನ್ನ ಭೀಕರವಾಗಿ ಕೊಲೆ ಮಾಡಿರುವಂತಹ ವಿಚಾರ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆದಂತಹ ಪ್ರಕರಣ. ಬಟ್ ಈ ಪ್ರಕರಣದಲ್ಲಿ ಹೆತ್ತ ತಾಯಿಯ ಇನ್ವಾಲ್ವ್ಮೆಂಟ್, ಜೊತೆಗೆ ಕೊಲೆಯಾದ ಬಳಿಕ ಆಕೆ ತಪ್ಪಿಸ್ಕೊಂಡಂತಹ ರೀತಿ ಹೆಂಗಿತ್ತು ಅನ್ನೋದರ ರಣರೋಚಕ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ರಿವೀಲ್ ಮಾಡ್ತಾ ಇದೆ. ನೋಡಿ, ಯಾವಾಗ ಮಗುವಿನ ಕೊಲೆ ಸಹಜ ಅಲ್ಲ, ಇದು ಅಸಹಜ ಸಾವು, ಇದು ಕೊಲೆ ಆಗಿರಬಹುದು ಅನ್ನುವಂತಹ ಅನುಮಾನಗಳು ವ್ಯಕ್ತವಾದಂಗೆ ಇಬ್ಬರು ನಿರೀಕ್ಷಣಾ ಜಾಮೀನು ಕೋರಿ ಒಂದು ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಯಾವಾಗ ನಿರೀಕ್ಷಣಾ ಜಾಮೀನು ಸಿಗಲ್ವೋ ಆ ಕೋರ್ಟ್ ನಿಂದಲೇ ಪ್ರಿಯಾಂಕಾ ಎಸ್ಕೇಪ್ ಆಗಿರ್ತಾಳೆ. ನೇರವಾಗಿ ಮೆಜೆಸ್ಟಿಕ್ನಿಂದ ಮೈಸೂರು ಬಸ್ ಹತ್ಕೊಂಡು ಹೋಗಿರ್ತಾಳೆ. ಮೈಸೂರಲ್ಲಿ ಆಕೆ ಉಳಿದುಕೊಂಡಿದ್ದು ಸ್ನೇಹಿತನ ನಿವಾಸದಲ್ಲಿ, ರೆಸಾರ್ಟ್ನಲ್ಲಿ 3 ದಿನ ಉಳ್ಕೊಳ್ತಾಳೆ ಸಕಲೇಶ್ಪುರದಲ್ಲಿ. ಬಿಕಾಸ್ ಹೆಚ್ಚಿನ ದುಡ್ಡನ್ನ ಖರ್ಚು ಮಾಡೋಕ್ಕಾಗಲ್ಲ, ದುಡ್ಡು ಖರ್ಚಾದ್ರೆ ಗೊತ್ತಾಗುತ್ತೆ ಪೊಲೀಸರಿಗೆ. ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ವಂತೆ, ಕಾರಣ ಟವರ್ ಲೊಕೇಶನ್ ಕೂಡ ಚೇಂಜ್ ಮಾಡ್ತಾರೆ ಪೊಲೀಸರು ಅನ್ನೋ ಕಾರಣಕ್ಕೆ ಆಕೆಯ ಸ್ನೇಹಿತನ ಮೊರೆ ಹೋಗಿದ್ದು ಇದೇ ಕಾರಣಕ್ಕೆ, ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ. ತದನಂತರದಲ್ಲಿ ಸ್ನೇಹಿತನ ಮನೆಯಿಂದ ಆಕೆ ಎಸ್ಕೇಪ್ ಆದಂತಹ ರೀತಿ, ಎಲ್ಲಿಗೆ ಹೋದ್ಲು, ಹೇಗೆ ಎಸ್ಕೇಪ್ ಆದ್ಲು, ಪೊಲೀಸರ ಕೈಗೆ ತಗಲಾಕೊಂಡಂತಹ ರೀತಿ, ಎಲ್ಲದರ ಬಗ್ಗೆ ಕೂಡ ಕೆಲ ಕ್ಷಣಗಳಲ್ಲಿ ಗ್ಯಾರಂಟಿ ನ್ಯೂಸ್ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇದೇ ತಿಂಗಳು 5ಕ್ಕೆ 6 ವರ್ಷದ ವೆನಿಲಾ ಅನ್ನುವಂತಹ ಪುಟ್ಟ ಬಾಲಕಿಯ ಕೊಲೆ, ಭೀಕರ ಕೊಲೆ, ಅದು ಕೂಡ ತನ್ನ ಪ್ರೇಮಕ್ಕೆ ಅಡ್ಡಿಯಾದ್ಲು ಅನ್ನೋ ಕಾರಣಕ್ಕೆ ಆ ಮಗುವಿನ ಹತ್ಯೆ ಆಗುತ್ತೆ. ಬಹುತೇಕರಿಗೆ ಇಡೀ ಪ್ರಕರಣದ ಮಾಹಿತಿ ಎಷ್ಟು ಗೊತ್ತಿದೆ ಅಂತ ಅಂದ್ರೆ, ಪ್ರಿಯಾಂಕಾಗೆ ಮೊದಲೇ ಒಂದು ಮದುವೆ ಆಗಿರುತ್ತೆ, 2 ಮಕ್ಕಳಿರ್ತಾರೆ, ಅದರಲ್ಲಿ 2ನೇ ಮಗಳೇ ಈ ವೆನಿಲಾ. ಆಕೆ ಕಾಲೇಜ್ ಡೇಸ್ ಅಲ್ಲೇ ಈ ಮೋಹನ್ ಜೊತೆ ಲವ್ ಆಗಿತ್ತಂತೆ. ಬಟ್ 9 ವರ್ಷ ಆತನ ಸುಳಿವಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಬೇರೆ ಮದುವೆ ಆಗಿ ಆರಾಮಾಗಿ ಸಂಸಾರ ಮಾಡ್ಕೊಂಡಿದ್ದಂತಹ ಪ್ರಿಯಾಂಕಾ ತದನಂತರದಲ್ಲಿ ಮೋಹನ್ ಆಕೆಯ ಸಂಪರ್ಕಕ್ಕೆ ಸಿಗ್ತಾನೆ. ಆ ವಿಚಾರವನ್ನ ಹೋಗಿ ತನ್ನ ಪತಿಗೂ ಕೂಡ ಆಕೆ ಹೇಳಿರ್ತಾಳಂತೆ, ನೋಡಿ ನನ್ನ ಲವರ್ ಸಿಕ್ಕಿದ್ದ, ನನ್ನ ಪ್ರೇಮಿ ಸಿಕ್ಕಿದ್ದ ನನಗೆ ಅಂತ. 9 ವರ್ಷಗಳ ಪ್ರೀತಿ 9 ವರ್ಷ ಆದ ಬಳಿಕ ಸಿಕ್ತು ಅನ್ನುವಂತಹ ವಿಚಾರ ಬಹುತೇಕರಿಗೆ ಗೊತ್ತಿದೆ ಈ ಪ್ರಕರಣದಲ್ಲಿ. ತದನಂತರದಲ್ಲಿ ನನಗೆ ಇಷ್ಟಪಟ್ಟ ಮೋಹನ್ನೇ ಬೇಕು, ಆತನ ಜೊತೆಗೆ ನಾನು ಬದುಕು ನಡೆಸ್ತೀನಿ ಅಂತ ಪತಿ ಹತ್ರ ಹೇಳಿ ಸ್ವಇಚ್ಛೆಯಿಂದ ಆಕೆ ಡಿವೋರ್ಸ್ ಅನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾಳೆ. ಮೊದಲ ಮಗಳನ್ನ ಪತಿಯ ಜೊತೆಗೆ ಕಳಿಸಿ 2ನೇ ಮಗಳು ಇದೇ ವೆನಿಲಾ, ಕೊಲೆ ಆಗಿರುವಂತಹ ವೆನಿಲಾ ನನ್ನ ಜೊತೆಗೆ ಇರ್ಲಿ ಅಂತ ಆಕೆ ಕರ್ಕೊಂಡು ಬರ್ತಾಳೆ. ಬಟ್ ಯಾವಾಗ ನಮ್ಮಿಬ್ಬರ ಮಧ್ಯೆ ಆ ಮಗು ಅಡ್ಡಿ ಆಗುತ್ತೆ ಅಂತ ಪ್ರಿಯಾಂಕಾಗೆ ಅನ್ಸೋದಕ್ಕೆ ಶುರುವಾಯ್ತು, ಆಕೆ ಮಾಡಿದ್ದೆ ಈ ಮಗು ಇನ್ನಿಲ್ಲದಂತೆ ಮಾಡಿಬಿಡಬೇಕು ಅಂತ. ಮೊದಲು ಆಕೆ ಬೋರ್ಡಿಂಗ್ ಸ್ಕೂಲ್ಗೆಲ್ಲ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ಲಂತೆ ಮೋಹನ್, ಬಟ್ ಅದಕ್ಕೆ ಒಪ್ಕೊಂಡಿರ್ಲಿಲ್ಲ. ಇಲ್ಲ ಆಕೆ ನಮ್ಮ ಜೊತೆಗೆ ಇರೋದೇ ಬೇಡ, ಆ ಮಗುವನ್ನ ಸಾಯಿಸ್ಬಿಡೋಣ, ನಾವು IVF ಮೂಲಕ ಮತ್ತೊಂದು ಮಗು ಪಡೆದುಕೊಳ್ಳೋಣ ಅನ್ನುವಂಥ ಪ್ಲಾನ್ ರೂಪುಗೊಂಡಿತ್ತು. ಹಾಗಾಗಿ ವೆನಿಲಾ ಭೀಕರ ಕೊಲೆ ಆಗಿರೋದು.